ಕೆಜಿಎಫ್ ತಾಲೂಕಿನ ಸುವರ್ಣಹಳ್ಳಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಗಡಿಭಾಗದ ಶಾಲೆಯಾಗಿದ್ದು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಪರಿಶ್ರಮದಿಂದ ಇಂತಹ ಕಾರ್ಯಕ್ರಮಗಳು ಮೂಡಿಬರುತ್ತಿರುವುದು ಸಂತಸದ ವಿಷಯವಾಗಿದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು, ಕೋಲಾರ ತಾಲೂಕಿನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹರಿಕಾರ ಎಂದೇ ಹೆಸರು ಪಡೆದಿರುವ ಶಿಕ್ಷಕರ ಗೆಳೆಯರ ಬಳಗದ ನಾರಾಯಣಸ್ವಾಮಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ನರಸಿಂಹಮೂರ್ತಿ, ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನಾಗಭೂಷಣಂ, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ದಾನಿಗಳಾದ ರಾಧಾಕೃಷ್ಣ, ವೃಂದ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು, ಸದರಿ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶೈಲಾಕುಮಾರಿ, ಶಿಕ್ಷಕರಾದ ನಾಗವೇಣಿ, ಕೃಷ್ಣಾಚಾರಿ, ಆದಿಲ್ ಪಾಷಾ ಹಾಗೂ ಇತರರು ಹಾಜರಿದ್ದರು. ಈ ವೇಳೆ ದಾನಿಗಳಾದ ಉದಯ್ ಮತ್ತು ಗಿರೀಶ್ ರವರಿಗೆ ಸನ್ಮಾನಿಸಲಾಯಿತು. ಕಳೆದ 2 ವರ್ಷಗಳಿಂದ ಕೋವಿಡ್-19 ಕಾರಣದಿಂದ ನಮ್ಮಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರಲಿಲ್ಲ. ಬಹಳ ಸರಳವಾಗಿ ಅದನ್ನ ಮಾಡ್ತಿದ್ವಿ. ಕೆಲವೊಮ್ಮೆ 2 ವರ್ಷಗಳಿಂದ ಮಾಡೇ ಇರಲಿಲ್ಲ. ಸೊ ಅಂತಂದು ಈ ವರ್ಷ ನಾವು ಎಲ್ಲಾ ಶಾಲೆಗಳಲ್ಲೂ ಕೂಡ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡು ವರ್ಷ ಪೂರ್ತಿ ನಾವು ಮಾಡಿರ್ತಕ್ಕಂಥ ಚಟುವಟಿಕೆಗಳನ್ನ ಮೆಲುಕು ಹಾಕ್ತಕ್ಕಂಥದ್ದು, ಅವುಗಳ ಬಗ್ಗೆ ನಾವು ಚಿಂತನ ಮಂಥನ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಈ ಶಾಲಾ ವಾರ್ಷಿಕೋತ್ಸವ. ಇವತ್ತು ಇಲ್ಲಿ ಸುವರ್ಣಹಳ್ಳಿಯಲ್ಲಿ ಏನು ಈಗಾಗಲೇ ಇಲ್ಲಿಗೆ 2-3 ಕಾರ್ಯಕ್ರಮಗಳಿಗೆ ಬಂದಿದ್ವಿ. ಯಾವುದೇ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷ. ಸೊ ಎಲ್ಲರನ್ನ ಆಹ್ವಾನಿಸಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ಪದ್ಧತಿ ಈ ಶಾಲೆಯಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತಾ ಬರ್ತಾ ಇದ್ದೀವಿ. ಇನ್ನೂ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಇವತ್ತು ನಮ್ಮ ಈ ಒಂದು ಗಡಿ ಭಾಗದ ಒಂದು ಶಾಲೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಶಾಲಾ ವಾರ್ಷಿಕೋತ್ಸವ ಮಾಡಕ್ಕಾಯ್ತು. ನಾನು ಎಲ್ಲಾ ಟೀಚರ್ಸ್ ಹೇಳ್ತೀನಿ, ವಾರ್ಷಿಕೋತ್ಸವ ಮಾಡಿ ಮಕ್ಕಳನ್ನ ಖುಷಿ ಪಡಿಸಿ, ಇದು ಮಕ್ಕಳ ಹಬ್ಬ. ಇದು ಮಾಡಿದಾಗ ಮಕ್ಕಳಲ್ಲಿರುವಂತ ಒಂದು ಪ್ರತಿಭೆ ಹೊರಗಡೆ ಬರುತ್ತೆ. ಒಂದು ಡ್ಯಾನ್ಸ್, ಒಂದು ಹಾಡು, ಒಂದು ನಾಟಕ ಏನಾಗ್ಲಿ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ಇಲ್ಲಿ ನಮ್ ಸಮಸ್ಯೆ ಆಗ್ತಾ ಇರೋದು ಗೊತ್ತಾ, ಪ್ರಾಬ್ಲಮ್ ಆಗ್ತಾ ಇರೋದು ಹಣಕಾಸಿನ ಕೊರತೆ ಅಲ್ವಾ. ಆಮೇಲೆ ಅವಾಗ ಯಾರು ಹೇಳ್ತಾ ಇದ್ರು, ನಮ್ಮ ಶಾಲೆಗಳು ಬರೋದು ಬಡ ಮಕ್ಕಳಂತ. ಖಂಡಿತ ಮಕ್ಕಳೇ, ನೀವು ಬಡವರಲ್ಲ, ನೀವು ಶ್ರೀಮಂತರು. ಇವತ್ತು ನೋಡಿ, ಯಾವುದೇ ಖಾಸಗಿ ಶಾಲೆಗೆ ಎಷ್ಟೇ ಶ್ರೀಮಂತರ ಮನೆಯಿಂದ ಹೋದ್ರು ಮಧ್ಯಾಹ್ನ ತಿನ್ನೋದು ತಂಗಿದ ಊಟ ಅಲ್ವಾ. ನಾವು ಬಿಸಿ ಊಟ, ಹಾಲು, ಮೊಟ್ಟೆ ಅಲ್ವಾ. ಮತ್ತೆ ನಮ್ಮ ಶಿಕ್ಷಕರು ತುಂಬಾ ಕ್ವಾಲಿಫೈಡ್ ಶಿಕ್ಷಕರು ಅಲ್ವಾ. ನಮ್ಮಲ್ಲಿ ಎಕ್ಸಾಮ್ ಬರೆದು ಯಾರು ಫೇಲ್ ಆಗಿರ್ತಾರೋ ಅವರು ಖಾಸಗಿ ಶಾಲೆ ಶಿಕ್ಷಕರು, ಹೌದಾ ಇಲ್ಲ? ಹಂಗಾಗಿ ನಮ್ಮ ಟೀಚರ್ಸ್ ಒಳ್ಳೆ ನಾಲೆಡ್ಜ್ ಶಿಕ್ಷಕರು. ಈಗ ನೀವು ಏನ್ ಮಾಡ್ಬೇಕಂದ್ರೆ ಪ್ರಶ್ನೆ ಮಾಡ್ಬೇಕು. ನಿಮ್ಗೆ ಏನು ಗೊತ್ತಾಗಿದ್ರೆ ಸಾರ್ನ ಮೇಡಮ್ ಪ್ರಶ್ನೆ ಮಾಡಿ ಕೇಳ್ರಿ, ಅವ್ರು ಹೇಳ್ಕೊಡಕ್ ರೆಡಿ ಇದಾರೆ ಅಲ್ವಾ. ನೀವು ಯಾವಾಗ ಕೇಳಿದಾಗ ಅವರು ನನ್ಗೆ ಗೊತ್ತಿಲ್ಲ ಅಂತ ಹೇಳಿದಾರಾ? ಇಲ್ಲ. ಕೇಳದೇ ಇರೋದು ನಿಮ್ ತಪ್ಪಲ್ವಾ. ನೀವು ಭಯ ಪಡಬೇಡಿ, ಧೈರ್ಯವಾಗಿ ಪ್ರಶ್ನೆ ಮಾಡಿ. ಮಕ್ಕಳೇ, ನಮ್ಮ ಶಾಲೆಗಳು ಶ್ರೀಮಂತ ಶಾಲೆಗಳು. ನಮ್ಮಲ್ಲಿ ಹೆಚ್ಚು ಉತ್ಕೃಷ್ಟವಾದಂತ ಜ್ಞಾನ ಹೊಂದಿರುವಂತಹ ಶಿಕ್ಷಕರಿದ್ದಾರೆ. ಖುಷಿ ಆಯ್ತು ನಮಗೆ. ಈ ಒಂದು ಕಾರ್ಯಕ್ರಮಗಳನ್ನ ಎಲ್ಲೋ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ವಿಲೇಜ್ ನಲ್ಲಿ ಕೂಡ ಮಕ್ಕಳಿಗೆ ಈ ರೀತಿ ಸ್ಫೂರ್ತಿ ಕೊಟ್ಟು ಅವ್ರನ್ನೆಲ್ಲ ಈ ತಯಾರಿ ಮಾಡ್ಬೇಕಂತಂದ್ರೆ ಹೆಚ್ಚು ಕಡಿಮೆ ಒಂದು 15-20 ದಿವಸದಿಂದ ಕೂಡ ಎಲ್ಲಾ ಟೀಚರ್ಸ್ ಅವರನ್ನ ತಯಾರಿ ಮಾಡಿರ್ತಾರೆ. ಅದಕ್ಕೆ ಅವ್ರ ತಂದೆ ತಾಯಿ ಸಹಕಾರ ಕೊಟ್ಟಿರ್ತಾರೆ. ಹಾಗಾಗಿ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಸರ್ ನೀವು ಅಂತ ಹೇಳಿ ನಮ್ಮ ನಾಗವೇಣಿ ಅವರು, ನೀವು ನಾರಾಯಣ ಸ್ವಾಮಿಯವರು ಏನಾದ್ರೂ ಈ ಶಾಲೆಗೆ ಒಂದು ಮಾಡ್ಬೇಕಾಗ್ತದೆ, ದಯಮಾಡಿ ಶಾಲೆಗೊಂದು ದುರಸ್ತಿ ಮಾಡುವಂತ ಎಷ್ಟೋ ಕೆಲಸಗಳಿದ್ದಾರೆ ಸರ್, ಮಾಡ್ಬೇಕಾಗ್ತದೆ ಅಂತ ಹೇಳಿ ಅವರು ಕೂಡ ತಿಳಿಸಿದ್ರು. ಅದೇ ಕಾರಣಕ್ಕೆ ನಾನು ನಾರಾಯಣ ಸ್ವಾಮಿ ಅವರು, ಬಹುಶಃ ತಮ್ಗೆಲ್ಲ ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕಂತಂದ್ರೆ ಶಿಕ್ಷಕರು ಗೊತ್ತಿರ್ಬೋದು, ನಮ್ಮ ಕೋಲಾರ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಲೆಗಳು ಕೂಡ ಇವರು ಬೆನಿಫಿಷಿಯರಿನ ಏನೇನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಎಲ್ಲ ಕೊಟ್ಟಿದ್ದಾರೆ. ಮಕ್ಕಳಿಗೆ ಶುರುವಿಂದ ಬ್ಯಾಗ್ ಆಗ್ಬೋದು, ಅವ್ರಿಗೆ ಬಟ್ಟೆ ಆಗ್ಬೋದು, ಅವ್ರಿಗೆ ಬುಕ್ಸ್ ಆಗ್ಬೋದು, ಅವ್ರಿಗೆ ವಾಟರ್ ಫಿಲ್ಟರ್ ಆಗ್ಬೋದು, ಅಥವಾ ಸ್ಮಾರ್ಟ್ ಟಿವಿ ಆಗ್ಬೋದು, ಅಥವಾ ಇನ್ನೇನೇ ಶಾಲೆಯ ಕಟ್ಟಡದ ದುರಸ್ತಿಗೆ ಸಂಬಂಧಪಟ್ಟಂತ ಇನ್ಯಾವುದೇ ಕೆಲಸಗಳಾಗ್ಬೋದು. ಬಹುಶಃ ನಮ್ಮ ತಾಲೂಕಿನಲ್ಲಿ ಏನು ಕೋಲಾರ ತಾಲೂಕಿದೆ, ಇಡೀ ಕೋಲಾರ ತಾಲೂಕಿನಲ್ಲಿ ಎಲ್ಲಾ ಶಾಲೆಗಳಿಂದ ಕೂಡ ಎಲ್ಲಾ ಶಾಲೆಗಳಿಗೂ ಇವರಿಂದ ಸಹಾಯ ಆಗಿದೆ ಅಂತಕ್ಕಂಥದ್ದು. ಇಂಥದ್ದೊಂದು ಒಳ್ಳೆ ತಂಡ ನಮ್ಮ ಇವರು ವೆಂಕಟಾಚಲಪತಿ ಗೌಡರು, ಇವರೆಲ್ಲ ಒಂದು ಒಳ್ಳೆ ತಂಡ ಇದೆ. ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವ್ರು ಬರೀ ಕೆಲಸ ಮಾಡೋದ್ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತ ರಾಜಕಾರಣ ತರಳೆ ಇನ್ನೊಂದು ಮತ್ತೊಂದು ಕಂಡಿದ್ದೆ ನಾನಿಲ್ಲ.
ಮಾತಾಡಿದ್ರೆ ಒಂದೇ ಮಾತು ಮಾತಾಡ್ತಾರೆ. ಇವತ್ತು ಕೂಡ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಶಾಲೆಗೆ ಏನಾದ್ರು ಇಷ್ಟು ದೂರ ಬಂದು ಶಾಲೆನಲ್ಲಿ ಬಂದು ಹೋಗಿದ್ರ ಈ ಶಾಲೆಗೆ ಏನಾದ್ರು ಒಂದು ಮಾಡಬೇಕು ತಮ್ಮ ಕಡೆಯಿಂದ ಅಂತ ಹೇಳಿ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ನಮ್ಮ ಹಸಿವನ್ನ ಅವ್ರ ಬಳಿ ಹೇಳಿದಾಗ ಆ ಹಸಿವು ಆದಾಗ ಹಸಿವು ಅಂತ ಹೇಳಿದ್ರೆ ಊಟ ಸಿಗ್ತದೆ. ನಮ್ಮ ಕಷ್ಟವನ್ನು ಅವರ ಬಳಿ ಹೇಳಿಕೊಂಡಾಗ ನಮಗೆ ಎಲ್ಲಾ ರೀತಿಯ ಸಹಕಾರ ಸಹಾಯ ಸಿಗುತ್ತೆ. ಶಾಲೆಯನ್ನ ಅಭಿವೃದ್ಧಿಪಡಿಸತಕ್ಕಂಥ ಪದದಲ್ಲಿ ಅದರಲ್ಲೂ ಕೂಡ ಸುವರ್ಣಹಳ್ಳಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲಾ ಸಿಬ್ಬಂದಿಯವರು ಕೂಡ ಒಮ್ಮತದಿಂದ ಒಂದು ಚಟುವಟಿಕೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಕ್ಕಳಲ್ಲಿ ನೋಡಿದಾಗ ತುಂಬಾ ಸಂತಸದ ದಿನ ಅಂತ ಇವತ್ತಾದ್ರೂ ನಾನಾದ್ರೂ ಭಾವಿಸ್ತೀನಿ. ಅದನ್ನೇ ಅತ್ಯುತ್ತಮವಾದ ಶಿಕ್ಷಕರಿದ್ದಾರೆ ನಿಜ, ಆದ್ರೆ ಕಾನ್ವೆಂಟ್ ನಾವು ಹೋಲಿಕೆ ಮಾಡಿದಾಗ ಬೆಳಿಗ್ಗೆ LKG ಮಗುಗೆ ನಾವು ನೋಡ್ತೀವಿ, ಟೌನ್ಗಳಲ್ಲಿ ನೋಡಿರ್ಬೇಕು, ಮಗು ಜೊತೆ ಲೈನ್ ಬರ್ತಾರೆ, ಮಗುಗೆ ಒಂದು ಟಿಪ್ಪರ್ ನಾಟ್ಯ ಬರ್ಕೊ ಬರ್ತಾಳೆ. ಮಗುನ್ ಕಳಿಸ್ಬಿಟ್ಟು ಒಂದ್ 2 ಅವರ್ 3 ಅವರ್ ಅಲ್ಲೇ ಕೂತ್ಕೊಂಡು ಅಲ್ಲೇ ಊಟ ಮಾಡಿ ಆ ಮಗುನ್ ಕರ್ಕೊಂಡು ಹೋಗ್ತಾರೆ. ಕಾನ್ವೆಂಟ್ ಓದ್ತಕ್ಕಂಥ ಮಗು LKG UKG ಅಂತ ಏನ್ ಓದ್ತಾ ಇದ್ರು ಮಕ್ಕಳು, ಈ ಕಾನೂನು ಓದತಕ್ಕಂಥದ್ದು ಅಷ್ಟು ಕಾಳಜಿ ವಹಿಸ್ತಾರೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವಮ್ಮ ಮಕ್ಕಳು ಹೆಂಗ್ ಓದ್ತಾರೆ ಬಂದು ಕೇಳ್ರಿ ಅಂತ ಹೇಳಿದ್ರೆ ಈ ಕಡೆ ಮುಖ ತಿರುಗಿ ನೋಡಲ್ಲ. ಯಾಕೆ ಹೇಳ್ರಿ, ಏನ್ ಕೇಳ್ತಾರೋ, ನಮ್ಮನ್ನ ಏನ್ ಕೇಳ್ತಾರಂತಕ್ಕಂಥದ್ದು. ಇನ್ನು ನಮ್ಮ ಮಕ್ಕಳ ಅಭಿವೃದ್ಧಿಗೆ ನಾವೇನ್ ನೋಡ್ಕೋಬೇಕು. ಯಾಕಂತಂದ್ರೆ ಈಗಾಗಲೇ ನಮ್ಮ ಇವರು ಮಾತಾಡಿದ್ದಾರೆ, ಅತ್ಯುತ್ತಮವಾದ ಶಿಕ್ಷಕರು ನಮ್ಮ KGM ಕ್ಷೇತ್ರದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಪ್ರಭುತ್ವ ಮಟ್ಟದಲ್ಲಿ ಪಾಠಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪೋಷಕರ ಕಾಳಜಿ ಕಡಿಮೆ ಇದೆ, ನನ್ನ ಭಾವನೆ ಇದೆ, ನನ್ನ ಅನಿಸಿಕೆ. ಪೋಷಕರ ಅವರ ಭಾವನೆ ಕಡಿಮೆ ಇದೆ ಮಕ್ಕಳ ಬಗ್ಗೆ. ಅವ್ರಿಗೆ ಹೇಳ್ತಾರೆ ನಮ್ಮ ಅಲ್ವಾ, ಅಯ್ಯೋ ಇದ್ರೆ ಮಕ್ಕಳ ಬಗ್ಗೆ ನಿಮ್ಗೆ ಕಾಳಜಿ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಮಕ್ಕಳನ್ನ ಪರೀಕ್ಷೆ ತಯಾರು ಮಾಡೋದಲ್ಲ, ಅಭಿವೃದ್ಧಿ ಬಗ್ಗೆ ನಾವು ತಯಾರು ಮಾಡಬೇಕಾಗಿರ್ತದೆ. ಹಾಗಾಗಿ ಈಗ ಭಾಷಣಗಳು ಮಾತುಗಳು ಕೇಳ್ತಕ್ಕಂಥ ಸಮಯವಲ್ಲ. ಖಾಸಗಿ ಶಾಲೆಗಳಲ್ಲಿ ಯಾವ ರೀತಿಯಾಗಿ ಶಾಲಾ ವಾರ್ಷಿಕೋತ್ಸವಗಳು ಮಾಡ್ತಾರೋ ನಮ್ಮ ಶಾಲೆಯಲ್ಲಿ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಯಾಕೆ ಮಾಡಬಾರ್ದು ಎಂಬ ಉದ್ದೇಶ ಇಟ್ಕೊಂಡು ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಕೂಡ ಈಗ ಎಲ್ಲಾ ಕಡೆ ಶಾಲಾ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ವರ್ಷ ಪೂರ್ತಿ ಕಲಿತಿರುವಂತಹ ವಿದ್ಯೆ ಜೊತೆಗೆ ಆ ಕಲಿಕಾ ಚಟುವಟಿಕೆಗಳ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸಲಿ ಎಂಬ ಉದ್ದೇಶ ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟಿರುವಂತಹ ಕಾರ್ಯಕ್ರಮಗಳನ್ನು ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ.